ಹಾಯ್ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್ ಇವತ್ತು ಏನಂದ್ರೆ ಸ್ಪೆಷಲ್ಲು ನಮ್ಮ ಅಣ್ಣ ಮತ್ತು ನಮ್ಮ ವೈನಿಯವರ ಮದುವೆ ವಾರ್ಷಿಕೋತ್ಸವ ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತು. ಅದಕ್ಕೆ ನಾವು ಅವರ ವೆಡ್ಡಿಂಗ್ ಆ್ಯನಿವರ್ಸರಿನ ಆಚರಣೆ ಮಾಡಕ್ಕೆ ಸೆಲೆಬ್ರೇಟ್ ಮಾಡಕ್ಕೆ ಹೊಂಟೀವಿ. ಇನ್ನೊಂದೇನಪ್ಪ ಅಂದ್ರ ಇಷ್ಟು ತನ ಒಂದ್ ಅರ್ಧ ತಾಸ್ ತನ ಮಾತಾಡೋಣ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಹೆಂಗೈತಿದು ನೀವು ಲುಕ್ ಕಮೆಂಟ್ ಮಾಡಿ. ಏನಂದ್ರೆ ಹಿಂಗೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡೀನಿ, ಹಿಂಗೆ ಫೋನಿಗೆ ಹೆಂಗೆ ಹಿಡ್ಕೊಂಡಿರ್ತೀನಿ ಅಂದ್ರೆ ನೋಡ್ರಿ ಕಾಣುತ್ತಲ್ಲ ಮಿರರ್ ಹಿಂಗೆ ತೋರಿಸ್ತು. ಹಿಂಗೆ ಹಿಡ್ಕೊಂಡಿರ್ತೀನಿ ಫೋನು ಉಲ್ಟಾ. ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಆ ಕಡೆ ಮುಂದಿನ ಎಲ್ಲ ಕಂಡೈತಿ ಹಂಗೆ ಮಾತಾಡ್ಬಿಟ್ಟಿನಿ. ಎಲ್ಲ ವೇಸ್ಟ್ ಆಯಿತು, ಅದಕ್ಕೆ ಡಿಲೀಟ್ ಮಾಡಿ ವಾಪಸ್ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಇಸಾದ ಹೊಂಟಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿ ಇವತ್ತು ನಾನು ಕೆಲಸದಲ್ಲಿ ಒಂದು ಸ್ವಲ್ಪ ಜಲ್ದಿ ಬಂದೀನಿ. ಹೊತ್ತು ಇಸಾದ ಅವರು ರೆಡಿ ಆಗ್ಯಾರ. ನೀನು ಇಷ್ಟ ನೀ ಹಿಡ್ಕೊಳಕ್ಕೆ ನನಗೆ ಹಿಡ್ಕೊಂಡ್ಬಾರ್ದು. ಇಲ್ಲ ಸೈಲೆಂಟ್ ಮಾಡಿ ಹೋದ್ರತ್ತದ ಫೋನ್ಗೇನು ಬರ್ತು ಹೋದ್ರತ್ತು ಸುಳ್ಳು ಆಯ್ತು. ನೋಡಿ ಹೋಗೋಣ ನಡಿ, ಲೆಟ್ಸ್ ಗೋ ಗೈಸ್. ಹೋಗಿ ಸೆಲೆಬ್ರೇಟ್ ಮಾಡಿಕೊಂಡು ಬರೋಮ್ರಿ. ಏನು ಮಾತಾಡಿಲ್ಲ ಸರಿ. ಔಟ್ಫಿಟ್ ಸೈಡಿಗೆ ಬರಲ್ಲ. ಈಗ ಹೋತಾ ಹೈ ಜೋ ಲವ್ ಸೆ ಜ್ಯಾದಾ ಇಶ್ಕ್ ಬೈಲ್. ಚಂದ ಕಾಣಾಗತ್ತೆ ನೋಡು. ಹೋಗಿ ನೋಡಿ, ಲೆಟ್ಸ್ ಗೋ. ಹೊಂಟಿವಿ ದಿವಸದವ್ರ ಆಲ್ರೆಡಿ ಸ್ವಲ್ಪ ಮುಂದೆ ಹೋಗ್ಯಾರಂತ ಅಲ್ಲಿಗೆ ಹೊಂಟಿವಿ ನೋಡ್ರಿ. ಹಾಂ ಏನಾಯ್ತು? ಅದಕ್ಕೆ ಭಾಳ ಉಮ್ತನ ಮಾಡ್ಬಾರ್ದು. ಏನು ಮಾಡಬಾರ್ದು? ಉಮ್ತನ ಸಣ್ಣ ನೋಡ್ರತ್ತೆ ಕಜಿಬಿಜಿ ಮಾಡ್ಬಾರ್ದು. ನೀಟ್ನೆಸ್ ಆಗಿ ಇರ್ಬೇಕು ನೋಡ್ರಿ. ನಮ್ಮ ಹೆಲ್ಮೆಟ್ ಬ್ಲ್ಯಾಕ್, ನಮ್ಮ ಗ್ಲಾಸ್ ಬ್ಲ್ಯಾಕ್, ನಮ್ಮ ಶರ್ಟ್ ಬ್ಲ್ಯಾಕ್, ನಮ್ಮ ಗಾಡಿನೂ ಬ್ಲ್ಯಾಕ್, ನಾನು ಹಿಂದೆ ಕುಂತಾಕಿನೂ ಬ್ಲ್ಯಾಕ್ ನೋಡ್ರಿ. ಮನೆಯಿಂದ ಬಿಟ್ಟು ಡೈರೆಕ್ಟ್ ನಾವು ಸ್ಪಾಟಿಗೆ ಬಂದೀವಿ. ಸ್ಪಾಟಿಗೆ ಬಂದು ಅವ್ರಿಗೆ ಸರ್ಪ್ರೈಸ್ ಕೊಡಕ್ಕೆ ಬಂದೀವಿ. ಆ್ಯನಿವರ್ಸರಿ ಸರ್ಪ್ರೈಸ್ ಏನಿರ್ತಂತ ನೋಡ್ರಿ ನೀವು. ಸರ್ಪ್ರೈಸ್ ಇಷ್ಟ ಆಗುತ್ತೆ ಅನ್ಕೋತೀವಿ ಅವರಿಗೆ. ಫುಲ್ ಡೆಕೋರೇಷನ್ ಎಲ್ಲ ಮಾಡಿಸಿದ್ವಿ. ಅವರ ಹೆಸರು ಹಾಕ್ಸಿ ಫಾಗಿಗೆ ಹಾಕ್ಸಿ ಒಂದು ಥಿಯೇಟ್ರಿಗೆ ಹೋಗಿದ್ವಿ. ಮಸ್ತ್ ಇತ್ತು, ಫುಲ್ ಎಂಜಾಯ್ ಮಾಡಿದ್ವಿ. ಕಣ್ಣು ಓಪನ್ ಮಾಡ್ತೀವಿ, ನೋಡುವ ಅವ್ರಿಗೆ ಇಷ್ಟ ಆಗುತ್ತಾ ಇಲ್ಲ. ನನಗಂತೂ ಕಣ್ಣು ಓಪನ್ ಮಾಡೋಕ್ಕೆ ಬರಾಕತ್ತಿದ್ದಿಲ್ಲ. ಗಿಡದ ಎತ್ತಿ ಬಿಟ್ಟೆ ಮೇಲೆ ಗಿಡದ ಎತ್ತಿ ಬಿಟ್ಟೆ ನೋಡ್ರಿ. ಖುಷಿ ಆಯ್ತು ಅನ್ಸುತ್ತೆ ಅವರಿಗೆ. ನೋಡಿ ಫುಲ್ ಶಾಕ್ ಆಗ್ಯಾರ ಅವ್ರು. ಖುಷಿ ಆಗೈತೆ ಅವ್ರಿಗೆ. ಏನೋ ಗುಸು ಮಾತಾಡ್ತಾರೆ ನೋಡಿ. ಆಗ ಎಲ್ಲಿ ಹೋದ್ರು ಬಿಡಂಗಿಲ್ಲ, ಬರೀ ಗುಸು ಮಾತಾಡೋದು. ಆಕಿಗೆ ಸರಿ ಅವ್ರಿಬ್ರು ಬರ್ಲಿ ಫ್ರೇಮ್ ಒಳಗಂತ ಅನ್ನಕತ್ತೀನಿ. ಆಕಿಗೆ ಫಾಗಿಗೆ ನೋಡ್ರಿಲ್ಲ ಅಷ್ಟು ಚಂದ ಐತಿ. ಕೆಳಗೆ ಏನು ಎಲ್ಲಿ ಹೊಂಟಿವಂತ ಗೊತ್ತಾಗಲ್ಲ, ಅಷ್ಟು ಮಸ್ತ್ ಫೀಲ್ ಅದು ಫಾಗ್ ಒಳಗೆ. ಕೇಕ್ಗೆ ಕಟ್ ಮಾಡಿದ್ರು. ಈಕಿ ಕ್ಯಾಂಡಲ್ ಹಚ್ಚರಿ ಕಟ್ಟಿಪಟ್ನ ತಗೋನಾಗತ್ರ. ಕಟ್ಟಿಪಟ್ನ ಎಲ್ಲಿ ಐತೆ ಅಂತ ನಾನು ಹುಡ್ಕಾಡಕತ್ನಿ. ನನಗೆ ಗೊತ್ತೇ ಇಲ್ಲ. ಅಲ್ಲಿ ತಳಗೆ ಐತಿ ಕಟ್ಟಿಪಟ್ನ, ಅಲ್ಲೇ ತಳಗೆ ಐತಿ. ನಾನು ನೋಡೇ ಇಲ್ಲ ಅದನ್ನ. ಅಲ್ಲಿ ಸ್ಪಾರ್ಕ್ ಇದ್ದಿದ್ದಿಲ್ಲ, ಕ್ಯಾಂಡಲ್ ಇತ್ತು. ಕ್ಯಾಂಡಲ್ ಹಚ್ಚಿ ಕೇಕ್ ಕಟ್ ಮಾಡ್ತಾರೆ ಸದ್ದ. ಚಪ್ಪಲಿ ಹೊಡೆದು ಎಲ್ಲರೂ ಕೇಕ್ ಸ್ಪಾರ್ಕ್ ಹಚ್ಚಿದ್ರು. ಎಲ್ಲಿಡ್ಲಿ ಅಂತ ಅವ ಹುಡ್ಕಾಡಕತ್ತ. ಕೇಕ್ ಕಟ್ ಮಾಡ್ರಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಹಿಂಗೆ ಆರಾಮಾಗಿ ನಕ್ಕೋತ ಚಂದಾಗ ಇರಲಿ ಅಂತ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಹಾರೈಸ್ರಿ ಅವರಿಗೆ. ಕೇಕ್ ತಿನ್ಸಿದ. ಮತ್ತು ಅಕ್ಕನು ತಿನ್ನಿಸ್ತಾಳೆ. ಈಗ ಒಬ್ರು ತಿನ್ಸಿಂದ ಒಬ್ರು ತಿನ್ನಿಸ್ಲೇಬೇಕಲ್ಲ, ಹಂಗೆ ಅದು ಯಾಕೆ ಹಂಗ ಮಾಡ್ಯಾರ ಏನು ಗೊತ್ತಿಲ್ಲ. ಇವ್ರಿಗೆ ತಿನ್ಸೋದಂತ ಅವ್ರಿಗೆ ತಿನ್ನಿಸ್ಬೇಕು. ಏನು ಅವೆಲ್ಲ ಗೊತ್ತಿಲ್ಲ. ವಯಸ್ಸದ್ ನಾ ತಿನ್ನಿಸ್ ನೋಡಿ ಸಂಪ್ರದಾಯದ ಪ್ರಕಾರ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಣ್ಣ ಅತ್ತಿಗೆ ಅಂತ ತಿನ್ನಿಸ್ತೀನಿ. ಈಗಿನ ತಿನ್ನಿಸ್ತಾಳೆ ಸದ್ದ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಅಯ್ಯೋ ಭಾರಿ ಮಜಾ ಮಾಡಿದ್ವಿ. ಮತ್ತು ಡ್ಯಾನ್ಸ್ ನುಗ್ಗು ಮಾಡಿದ್ವಿ. ಆದ್ರೆ ಅವೆಲ್ಲ ಲಾಭ ಹಾಕಕ್ಕಾಗಲ್ಲ. ನಾನು ಡ್ಯಾನ್ಸ್ ಮಸ್ತ್ ಮಾಡಿದ್ನಪ್ಪ. ನೀನೇ ಏನು ಮಾಡಿಲ್ಲ, ನಾನೇ ಮಾಡಿ. ಅದು ಹೆಣ್ಮಕ್ಳ ಸಾಂಗಿಗೆ ಡ್ಯಾನ್ಸ್ ಮಾಡ್ಕೇಸಿಂದ ಏನು ಡ್ಯಾನ್ಸ್ ಮಾಡಿಲ್ಲ. ಅಕ್ಕಾಗ ವಿಶ್ ಮಾಡ್ಬೇಕಂತ ನಾನು ಕೈ ಕೊಡಾಕತ್ತೀನಿ ಒಳ್ಳು. ಇವ್ರು ಚಲೋ ಆಯ್ತು ಸದ್ದ. ಯಜಮಾನಿ ಪ್ರೀತಿ ಹೊತ್ತು ತರುವೇನಾ ಅಂತ ವಿಷ್ಣುದಾದನ ಸಾಂಗಿಗೆ ಡ್ಯಾನ್ಸ್ ಹೊಡಾಕತ್ತಾರೆ. ಈಗ ನಮ್ಮದು ನೋಡ್ರಿ ಸದ್ದ
KGF ಸಾಂಗಿಗೆ ಸೊಂಟ ಬಳಕುವಾಗ ಉಯ್ಯಾಲೆ ಆಡುವಾಗ ಉಲ್ಲಾಸ ಪಡು ನೀಯಾಗ ಹೆಜ್ಜೆ ಇಡುವ ಮುನ್ನ ನೀ ನೋಡುವೊಮ್ಮೆ ನನ್ನ ಸನ್ನೆ ತಿಳಿ ಓ ಚಿನ್ನ ಬಿಡಕ್ ಬರ್ಲ ನಡುವಾರ ಕೊಯ್ 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 ಮಾಡಕತ್ತ ನಂದು ಇದ್ದಿದ್ದೇ ಇಲ್ಲ ಅದ್ರಾಗ ಸ್ಟೆಪ್ ಏನು ಜಾಸ್ತಿ ಹೆಂಗ ನಿಂದಿರ್ತಾರ ಹಂಗೆ ನಿಂತ್ಬಿಟ್ಟಿದ್ ನಾನು ಅಷ್ಟು ಗಿಚ್ಚಂತ ಆಮೇಲೆ ಸೀದಾ ಹೋದ್ವಿ ನಾವು 360 ಈಗ ಇದು ಸೆಲ್ಫಿ ತಿರುಗಿತ್ತಲ್ಲ ಅದು 360 ಡಿಗ್ರಿ ಅದ್ರ ಮೇಲೆ ಹೋಗಿ ನಿಂತು ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಹೋಗುತ್ತೆ ಆಮೇಲೆ ಸ್ಪೀಡ್ ಹೋಗುತ್ತೆ ಈಕೀಗ ಏನರ ಅದು ಯಾಕಡೆ ನೋಡುತ್ತಾ ಆ ಕಡೆ ತಿರ್ಗಾನಾಗತ್ನಿ ಈಕೆ ಅಲ್ಲೇ ನಿಂತು ಆ ಕಡೆ ಈ ಕಡೆ ಗೋನ್ ಆಡ್ಸಾಕತ್ರ ಕೋಳಿ ಗೋನ್ ಆಡ್ಸಾಡ್ದಂಗ ನೀನು ಹಂಗೆ ನಾ ನೋಡಲ್ಲ ಚಮ್ಮಕ್ ಚಲ್ಲು ಹೊಡೆದು ಮತ್ ಚಮ್ಮಕ ಚಲ್ಲು ಅಂತ ನಾನು ಇದು ಮಾಡಾಕತ್ತಿದ್ದೆ ನೀನೇ ಈಗ ನಾವು ಹಂಗೆ ಹೇಳೋದೋಗೋಣ ಮತ್ತೀಗ ಅವ್ರದ್ದು ಇರುತ್ತೆ ಪಾಳೆ ನಾ ಸಾಕಂತ ಹೇಳ್ದೋದೆ ರಿಮೋಟ್ ಇದ್ದಿದ್ದಿಲ್ಲ ಅಲ್ಲಿ ಅದಕ್ಕೆ ಹಂಗೆ ತಿರ್ಗಾಕತ್ಬಿಟ್ಟಿತ್ತು ಸೀದಾ ಹೋಗಿ ನಾ ಡೈರೆಕ್ಟ್ ಸ್ವಿಚ್ನ ಕಿತ್ತುಬಿಟ್ಟೆ ಬುಡಕ್ಕೆ ಕೈ ಹಾಕಿ ಕೊಡ್ತೀವಿ ನಾವು ಸೀದಾ ನೋಡ್ರಿ ಅಲ್ಲಿ ಈಗ ಸ್ವಿಚ್ ಕಿತ್ಬಿಟ್ಟೆ ಸ್ವಿಚ್ ಕಿತ್ತಾನ ಏನಿಲ್ಲ ಇಸದ ನಾವೊಂದು ರೌಂಡು ಅಂತ ಅವ್ರು ಬರ್ತಾರೆ ಈಗ ಹಂಗೆ ಹೊಳ್ಳಿ ಸ್ವಿಚ್ ಆನ್ ಮಾಡೋದು ಈಗ ಇಬ್ಬರಿಬ್ರು ಹತ್ತಲ್ಲ ಆಲ್ಮೋಸ್ಟ್ ನಾವು ನೋಡ್ರಿ ಇಬ್ಬರಿಬ್ರು ಹತ್ತಿ ಬಿಟ್ರೆ ನಾವು 4 ಜನ ಹತ್ತಿ ಬಿಡ್ತೀವಿ ಸದ್ ಅಂಥವ್ರು ನಾವು ಏನು ಮಾಡಿ 360 kg ವೇಟ್ ಹಿಡಿತೈತೆ ಅಯ್ಯೋ ನೋಡ್ರಿ ಎಷ್ಟು ಚೆನ್ನಾಗಿ ಅದ ನೋಡ್ರಿ ಎಲ್ಲರೂ 360 ಡಿಗ್ರಿ ಅಂತ ಬರ್ದಾರ ಅದ್ರ ಮೇಲೆ ಅಪ್ಪೋ 360 ಡಿಗ್ರಿ ಅದು ಬರ್ದಿತ್ತು 360 kg ಹಿಡಿತೈತಂತ ಯಪ್ಪ ದೇವ್ರೇ ಆ ದೇವ್ರ ಹಂಗೆ ಯಾಕೆ ಮಾಡ್ಯಾನ ಅನ್ನೋದೇ ಗೊತ್ತಾಗಲ್ಲ ನನಗೆ ಹಾಂ ಅದ್ರ ಮ್ಯಾಲೆ 360 ಡಿಗ್ರಿ ಅಂತ ಬರ್ದಾರ ಸೆಂಟ್ರ್ ಒಳಗೆ ಬರ್ದಾರ 360 ಅಂದೆಲ್ಲ ಅದೇ 360 ಡಿಗ್ರಿ ಅದು ಈಗ ಇದ್ರ 360 kg ಹಿಡಿತಂತ ಇವ್ರು ನೋಡ್ರಿ ಆಟ ಅಕ್ಕ ಏನೇನ ಅಂತ ಅಣ್ಣ ನಿಂದ್ರಿಸಿದ್ರೆ ಮುಗಿತಾನ ಮತ್ತು ಆಮೇಲೆ ಈಗಿನ್ನೊಂದು ಸಪ್ರೇಟಾಗಿ ವಿಡಿಯೋ ಮಾಡ್ಕೊಂಡು ಈಗಿನ್ನೊಂದು ಬೇರೆನೇ ಇರುತ್ತಲ್ಲ ಎಲ್ಲಿ ಹೋದ್ರು ಅದಕ್ಕೆ ಈಗಿನ್ನೊಂದು ಬೇರೆ ಸಪ್ರೇಟಾಗಿ ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಎಂಜಾಯ್ ಮಾಡಿ ಫುಲ್ ಆದ್ರೂ ಅಲ್ಲಿ ಹೋದ್ರೆ ಒಂದು ಫೀಲ ಬೇರೆ ಅಲ್ಲ ಚಂದ ಅನ್ಸುತ್ತೆ ಜೋಶ್ ಬರ್ತೈತೆ ಬೇರೆ ಸ್ಪಾಟ್ಗಳು ಬರ್ರಿ ಮನೆ ಈಗ ಮನೆಗೆ ವಾಪಸ್ ಬೇಕಾಗುತ್ತಲ್ಲ ಈಗ ಆ್ಯನಿವರ್ಸರಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಹಂಗೆ ಈಗ ಪಾರ್ಟಿ ಕೊಡ್ಬೇಕಲ್ಲ ಮತ್ತೆ ಆ್ಯನಿವರ್ಸರಿ ಪಾರ್ಟಿ ಮಾಡಕತ್ತೀವಿ ಏನಿಲ್ಲ ಚಿಕನ್ ತಂದಾರ ಚಿಕನ್ ಹೊಡ್ದು ಹೋಗಿ ಮುಕ್ಕೊಂಬಿಡೋದಷ್ಟೇ ಏನಿಲ್ಲ ಈಗ ಏನಂದ್ರೆ ರೆಸಿಪಿ ಶೇರ್ ಮಾಡ್ಬೇಕು ಅದು ರೆಸಿಪಿ ಏನಂದ್ರೆ ಫೇವ್ರೇಟ್ ರೆಸಿಪಿ ನಮ್ದು ಅದು ಏನಿಲ್ಲ ಹೆಂಗೆ ಅದು ರೆಸಿಪಿ ಹೆಸರು ಏನದ್ರದ ಇದ್ರದ್ದು ಚಿಲ್ಲಿ ಚಿಕನ್ ಅಲ್ಲದು ಗಾರ್ಲಿಕ್ ಚಿಕನ್ ಅಂತಿದ್ದು ಒಂದು ಹೊಸ ರೆಸಿಪಿ ಭಾರಿ ಇದು ತಿನ್ನಕ್ಕೆ ಇದ್ರ ಜೊತೆ ರೈಸ್ ಒಳಗೆ ಬಿಸಿ ರೈಸ್ ಒಳಗೆ ಸುಮ್ಮನೆ ಇಷ್ಟು ಕಲ್ಸ್ಕೊಂಡು ತಿಂದ್ರೆ ಮಸ್ತ್ ಇರುತ್ತೆ ಟೇಸ್ಟ್ ಅದಕ್ಕೆ ಅದನ್ನು ಮಾಡಾಕತ್ತೀವಿ ಈಗ ಅದನ್ನು ಹೆಂಗೆ ಮಾಡೋದಂದ್ರೆ ಚಿಕನ್ ತೊಳ್ಕೊಂಡು ಇದನ್ನ ಏನೇನು ಮಾಡಿದ್ರಿ ಈಗ ಇಷ್ಟೊತ್ತು ಚಿಕನ್ ತೊಳೆದು ಒಂದು 2 ದೊಡ್ಡ ಬೆಳ್ಳುಳ್ಳಿ ಕುಟ್ಟಿ ಹಾಕಿ ಮತ್ತೆ ಒಂದ್ ಸ್ವಲ್ಪ ಉಪ್ಪು ಅರಿಶಿನ ಅಷ್ಟೇ ಎಣ್ಣೆ ಇಲ್ಲ ಏನಿಲ್ಲ ಆಯಿಲ್ ಫ್ರೀ ನನಗೆ ಇದ್ರೊಳಗೆ ಕೊಬ್ಬಿರುತ್ತ ತಾನೇ ಎಣ್ಣೆ ಬಿಡುತ್ತ ಎಣ್ಣೆ ಬಿಟ್ಟು ಫುಲ್ ಆಯಿಲ್ ಆಗುತ್ತೆ ಫುಲ್ ಒಂಥರ ಜಾಸ್ತಿ ಇವ್ರ ಮನಿ ಹೋಮ್ ಟೂರ್ ಮಾಡ್ಬೇಕನ್ನ ಹೋಮ್ ಟೂರ್ ಹಿಂಗೆ ದೀಪ ನೋಡಿ ಇದು ಮಷೇರ್ಬಿ ಆಮೇಲೆ ಇದು ನಳ ಹಿಂಗ್ ಚಲೋ ಮಾಡಿ ನೀರು ಬರ್ತಾರೆ ಪಿಂಟು ತೋರಿಸ್ತಾ ಅದೇ ಹೋಮ್ ಟೂರ್ ಹಿಂಗೆ ಹಿಡ್ಕೊಂಡು ಹಿಂಗೆ ತಿರುಗಿಬಿಟ್ಟೆ ಅದು ಮುಗಿತೈತೆ ಹೋಮ್ ಟೂರ್ ಏನೋ ಹಾಕಿ ಮಾಡ್ತಾಳ ಕಮೆಂಟ್ ಮಾಡಿ ಹೋಮ್ ಟೂರ್ ಬೇಕನ್ನ ಅದು ಬಿಟ್ಟು ಓಕೆ ಏನು ಮಾಡ್ಬೇಕಂದ್ರೆ ಏನು ಮಾಡ್ಬೇಕು पार्टी का मजा उठाना अभी हम पार्टी का मजा क्या उठाएंगे अनामिका आकर्षक ಏನೋ ಪ್ಲ್ಯಾನ್ ಹಾಕಿ ನಾನು ಅವ್ರ ಜೊತೆ ನೋಡಕತ್ತಾರೆ ಇವ್ರು ಏನಿಲ್ಲ ಅಷ್ಟೇ ಊಟ ಮಾಡೋಣ ಬರ್ರಿ ಚಿಲ್ಲಿ ಚಿಕನ್ ರೈಸ್ ಹಾಯ್ ಗಾಯ್ಸ್ ಹಾಯ್
ಎಲ್ಲ ಮುಗೀತಲ್ಲ ಫಂಕ್ಷನ್ನು. ಅವ್ರ ಆ್ಯನಿವರ್ಸರಿನೂ ಮುಗೀತು, ಈಗಿಂದು ಬರ್ಡೇನೂ ಮುಗೀತು. ಎಲ್ಲ ಫಂಕ್ಷನ್ ಮುಗಿದು ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಮನೆಗೆ ಬಂದು ಕುಂತೀವಿ. ಮಲ್ಕೋಬೇಕೀಗ, ಟೈಮೇ ಆಗೈತಿ. ನೆಕ್ಸ್ಟ್ ಏನಂದ್ರೆ ಮತ್ತೇನಂದ್ರಪ್ಪ, ಲಾಗು ಭಾಳ ಗ್ಯಾಪ್ ಆಗುತ್ತೆ ನಮ್ಗೆ, 1 ವಾರ 3 ದಿನ ಹಿಂಗೆ. ಮೊದಲ ಡೈಲಿ ಮಾಡ್ತಿದ್ವಿ, ಒಂದಿನ ಬಿಟ್ಟು ಒಂದಿನ ಬಿಡ್ತಿದ್ವಿ. ಕಮೆಂಟ್ಸ್ ಎಲ್ಲ ಓದಿದ್ವಿ ಭಾಳ, ನೀವು ಯಾಕೆ ಡೈಲಿ ಲಾಗ್ ಮಾಡೋಕತ್ತಿಲ್ಲ, ಯಾಕೆ ಡೈಲಿ ವಿಡಿಯೋ ಬಿಡಾಕತ್ತಿಲ್ಲ, ಹಂಗೆ ಹಿಂಗೆ ಕೇಳಿದ್ರಿ. ಅದಕ್ಕೇನು ರೀಸನ್ ಅಂತ ಏನಿಲ್ಲ, ಡೈಲಿ ಸುಮ್ಮನೆ ಹಿಂಗೆ ಮಾಡಿಬಿಟ್ರೆ ನೋಡೋರಿಗೂ ಬೋರ್ ಆಗಬಾರ್ದಂತ ಯಾವಾಗಾರ ಹೊರಗೆ ಹೋದಾಗ ಎಲ್ಲರ ಹೋದಾಗ ಮಾಡ್ಬೇಕಂತ ಗ್ಯಾಪ್ ಬಿಟ್ಟಿದ್ವಿ. ಬಟ್ ಸಂಡೇಗೊಮ್ಮೆ ಅಷ್ಟೇ ಫ್ರೀ ಆಗ್ತೀವಲ್ಲ, ಅದಕ್ಕೆ ವಾರಕ್ಕೊಂದು ಹಿಂಗೆ ಬಿಡಾಕತ್ತೀವಿ. ಈಗ ನಾನು ಫ್ರೀ ಮಾಡ್ಕೋಬೇಕಂತ ಡಿಸೈಡ್ ಮಾಡೀನಿ. ಫ್ರೀ ಮಾಡಿಕೊಂಡು ಲಾಗ್ ಇಲ್ಲಾಂದ್ರೂ ನೆಕ್ಸ್ಟ್ ನಿಮಗೆ ಇನ್ನೂ ಬೇರೆ ಥರ ಏನಾರ ಒಂದು ಕಂಟೆಂಟ್ ಕೊಡೋಕೆ ಟ್ರೈ ಮಾಡ್ತೀವಿ ಮಸ್ತಾಗಿ. ಡೆಫಿನೆಟ್ಲಿ ನಿಮಗೆ ಎಂಟರ್ಟೈನ್ ಆಗುವಂಥ ಕಂಟೆಂಟ್ ಕೊಡೋಕೆ ಟ್ರೈ ಮಾಡ್ತೀವಿ ನೆಕ್ಸ್ಟ್. ನಿಮಗೆ ಲಾಗ್ ಇಷ್ಟ ಇದ್ದರೂ ಯಾವ ಥರ ಲಾಗ್ ಬೇಕಂತ ಹೇಳ್ರಿ, ನಾವು ಲಾಗ್ನು ಮಾಡ್ತೀವಿ, ಬೇರೆ ವಿಡಿಯೋಸ್ನು ಎಲ್ಲ ಮಾಡಿ ಒಟ್ಟು ನಿಮ್ಮನ್ನು ಎಂಟರ್ಟೈನ್ ಮಾಡಿ ನಗಿಸ್ತೀವಿ, ಇದಂತೂ ಪಕ್ಕ. ಮತ್ತೇನಂದ್ರೆ ನೆಕ್ಸ್ಟ್ ಲಾಗ್ ಯಾವ್ದು ಬೇಕಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಲಾಗು ಯಾವುದು ಬೇಕೋ, ಏನು ಚಾಲೆಂಜ್ ಇದ್ದರೆ ಹೇಳ್ರಿ, ಏನಾದರೂ ಎನಿಥಿಂಗ್ ಏನಿದ್ರೂ ಹೇಳ್ರಿ. ಈ ಥರ ಲಾಗ್ ಮಾಡಿರಿ, ಹಿಂಗೆ ಮಾಡಿರಿ ಚೆಂದ ಆಗುತ್ತೆ, ಹಂಗೆ ಮಾಡಿರಿ ಚೆಂದ ಆಗುತ್ತೆ. ಎಲ್ಲ ನಮಗೆ ಗೊತ್ತಾಗಲ್ಲ, ನೀವು ಹೇಳಿದಾಗೂ ನಮ್ಗೆ ಒಂದು ಸ್ವಲ್ಪ ಗೊತ್ತಾಗುತ್ತೆ. ನಮಗೆ ಎಲ್ಲ ಐಡಿಯಾಸ್ ಇರೋಲ್ಲ, ನೀವು ಹೇಳ್ಬೇಕು ಈ ಥರ ಮಾಡಿರಿ ಅಂತ ಸಪೋರ್ಟ್ ಮಾಡ್ಬೇಕು ನೀವು, ಅಂದಾಗ ನಾವು ಮಾಡೋಕ್ಕೆ ಸಾಧ್ಯ. ಮಾಡ್ತೀವಿ. ನೆಕ್ಸ್ಟ್ ಇದು ನೆಕ್ಸ್ಟ್ ಮಂತೇನೋ ಅದರ ನೆಕ್ಸ್ಟ್ ಮಂತೇನೋ ಊರಿಗೆ ಹೋಗ್ತೀವಿ ನಾವು ದೀಪಾವಳಿಗೆ. ಅಂದರೆ ಇನ್ನೂ 2 ತಿಂಗಳು ಇದೆಯಲ್ಲ, ಸೆಪ್ಟೆಂಬರ್ ಆಗಸ್ಟ್ 2 ತಿಂಗಳು ಮುಗಿದ್ರೆ ದೀಪಾವಳಿ. ದೀಪಾವಳಿಗೆ ಊರಿಗೆ ಹೋಗಿ ನಾವು ಗಾಡಿ ಮೇಲೆ ಹೊಂಟಿ, ಸ್ಕೂಟಿ ಮೇಲೆ. ಸ್ಪೆಷಲ್ ಏನು ಮತ್ತ ಏನು ಎಷ್ಟು ಕಿಲೋಮೀಟರ್ ಹೇಳ? ಮತ್ತು ಬರೋ ಹೊತ್ನ್ಯಾಗ ಇದ್ರಾಗ ಬಂದಿ? ಅಲ್ಲಿ ಬಸ್ನಾಗ ಬಂದಿವಿ. ಈಗಲ್ಲ, ಗಾಡಿ ತೊಗೊಂಡು ನಮ್ದು ಲಾಗ್ ಮಾಡಿರ್ಲಿಲ್ಲ. ಲಾಗ್ ಮಾಡಿರಲಿಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಗೊತ್ತಿಲ್ಲ ಅವರಿಗೆ. ಈಗ ಹೋಗುವಾಗ ಗಾಡಿ ಮೇಲೆ ಹೋಗ್ತೀವಿ, ಸ್ಕೂಟಿ ಮೇಲೆ 4 ಜನ. ಅವ್ರ ಬೈಕ್ ತೊಗೊಂಬರ್ತಾರೆ, ನಾವು ಸ್ಕೂಟಿ ತೊಗೊಂಡು ಹೋಗ್ತೀವಿ. ಲಾಸ್ಟ್ ಟೈಮ ನಾವು ಮಳೆ ಗಾಡಿ ಮೇಲೆ, ಅದು ಎಷ್ಟು ಹಳೆ ಗಾಡಿ ನೋಡ್ರಿ, ಭಾಳ ಹಳೇ ಗಾಡಿ. ಅದ್ರ ಮೇಲೆ ಒಂದು ದೊಡ್ಡದು ರೆಕ್ಸಾಕ್ ಥರ ಬ್ಯಾಗ್ ಲಾಂಗ್ದು ಇರುತ್ತಲ್ಲ, ಅದೊಂದು ಬ್ಯಾಗ್ ಹಿಂಗೆ ಹ್ಯಾಂಡಲ್ ಮೇಲೆ ಹಾಕ್ಕೊಂಡಿದ್ದೆ. ಇಕ್ಕಿಗೆ ಹಾಕಿದ್ದಿಲ್ಲ, ಅಷ್ಟು ವೇಟ್ ಇತ್ತು. ಹಾಕೊಂಡ್ರೆ ಹಿಂಗೆ ಹಿಂದೆ ಹೋಗ್ತಿದ್ದು ಜೋಲಿ. ಅದೊಂದು ಬ್ಯಾಗ್ ಹಾಕ್ಕೊಂಡು ಹಿಂದೆ ಇಕ್ಕಿಗೊಂದು ಬ್ಯಾಗ್ ಕುಂದಿರ್ಸ್ಕೊಂಡು ನಾವು 3ರಿಂದ ಎಷ್ಟು 500 ಚಿಲ್ಲರೆ ಕಿಲೋಮೀಟ್ರ್ ಆಗುತ್ತೆ ನಮ್ಮೂರು. 550. ಅಲ್ಲಿಂದ ಬೆಂಗಳೂರು ತನಕ ಬೆಳಗ್ಗೆಯಲ್ಲಿ ನಶಿನಾಗ 5 ಗಂಟೆಗೆ ಬಿಟ್ಟಿದ್ವಿ. 4:15 ಇಲ್ಲ 4:45 ಬಿಟ್ಟಿದ್ವಿ. 4:45 ಇಲ್ಲಿ ಕರೆಕ್ಟ್ ಮಧ್ಯಾಹ್ನ 2:30 ಇಲ್ಲಿದ್ವಿ. ಸಂಧ್ಯಾಗ ಬೆಂಗಳೂರು ಟಚ್ ಆಗುತ್ತಾನ ಹೈವೇ ಒಳಗೆ ಬಂದು ಬೆಂಗಳೂರು ಟಚ್ ಆಗಿಂದ ಒಳಗೆ ಸಂಧ್ಯಾಗ ಯಾವುದೋ ಕಾಡು ಒಳಗೆ ಹೊಡೆದ್ಬಿಟ್ಟಿದ್ದೆ. ಕಾಲ್ದಾರಿ ಹಾಕ್ಬಿಟ್ಟಿದ್ದೆ ಮ್ಯಾಪ್, ಯಾವುದೋ ಕಾಡೊಳಗೆ ಕರ್ಕೊಂಡ್ಬಂದು ಸೀದಾ ಹಿಂಗೆ ಶ್ರೀಲಂಕ ರೋಡಿಗೆ ತಂದು ಅವಾಗ ಸಮಾಧಾನ ಆಯ್ತು ನಮಗೆ, ಬಂದಿವ ಬೆಂಗಳೂರಿಗೆ ಅಂತ. ಈ ಸಲ ಹೋಗ್ತೀವಿ ಸ್ಕೂಟಿ ತೊಗೊಂಡು, ನೋಡೋಣ ಹೆಂಗೆ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನಿಮಗೆ ತೋರಿಸ್ತೀವಿ. ಲಾಸ್ಟ್ ಟೈಮ್ ಅಂದ್ರೆ ಆ ಬೈಕ್ ಇತ್ತಲ್ಲ ಒಂದು ಸ್ವಲ್ಪ ಸ್ಲೋ, ಮತ್ತು ಹಳೆ ಗಾಡಿ ಅಂದ್ರೆ ಹೆಂಗಿರ್ತಾವ ಗೊತ್ತು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಎಲ್ಲಿ ನೀ ಅಲ್ಲ ಇವಾಗಲ್ಲ, ಅದು ನನ್ನ ಕಡೆ 10th ಅಂದ್ರೆ ಒಂದು 5 ವರ್ಷ, ಈಗ ಪ್ರೆಸೆಂಟ್ ಈಗ ಕೌಂಟ್ ಮಾಡಿದ್ರೆ ಒಂದು 6 ವರ್ಷ ಆಗಿರ್ಬೇಕು. 6 ವರ್ಷದಿಂದ ಅಡ್ಡಾಡಾಗೈತೆ ನನ್ನ ಗಾಡಿ. ಅದನ್ನು ಎಲ್ಲೆಲ್ಲೇ ಹೋಗೀನಿ, ಒಟ್ಟ ಕೈ ಕೊಟ್ಟಿಲ್ಲ. ಭಾರಿ ಲಕ್ಕಿ ಗಾಡಿ, ಭಾರಿ ಗಾಡಿ ಅದು. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಹಂಗೆ. ಈ ಸಲನೂ ಹೋಗ್ತೀವಿ. ಲಾಸ್ಟ್ ಟೈಮ್ ಭಾಳ ಸುಸ್ತಾಗಿತ್ತು. ಈ ಸಲ ಅಷ್ಟು ಏನು ಭಾಳ ರಿಸ್ಕ್ ತೊಗೊಳಲ್ಲ. ಅಲ್ಲಿ ಇಲ್ಲಿ ನಿಂದಿರ್ಸಿ 100 ಕಿಲೋಮೀಟ್ರಿಗೆ. ಈ ಸಲ ಲೇಟಾಗಿ ಹೋದ್ರೂ ಪರವಾಗಿಲ್ಲ, ಸುಸ್ತಾಗಲಾರ್ದಂಗೆ ಹೋಗ್ತೀವಿ. ಹೋಗಿ ದೀಪಾವಳಿ ಮಾಡ್ತೀವಿ. ಊರಿಗೆ ಹೋದೆ ಅಂದ್ರೆ ಡೈಲಿ ಲಾಗ್ ಮಾಡ್ತೀವಿ. ದೀಪಾವಳಿ ಹಬ್ಬ ಎಲ್ಲ ಮುಗಿಸ್ಕೊಂಡ್ಬಂದು ಅಲ್ಲಿ ಊರಾಗಿದ್ದಾಗ ಡೈಲಿ ಲಾಗ್ ಮಾಡ್ತೀವಿ. ಅಲ್ಲಿ ಲಾಗ್ ಏನೇನ್ರ ಒಂದು ಸ್ವಲ್ಪ ಚೇಂಜಸ್ ಕಾಣುತ್ತೆ ನಿಮಗೆ. ಊರಿಗೆ ಹೋಗಿ ಬಂದ್ಮೇಲೆ ಅವಾಗ ಫುಲ್ ಚೇಂಜಸ್ ಆಗುತ್ತೆ ನಮ್ಮ ಲಾಗ್. ಈ ಥರ ನಿಮ್ಗೆ ನೋಡೋಕೆ ಸಿಗಲ್ಲ. ಏನರ ಬೇರೆ ಮಾಡ್ಬೇಕಂತ ಅಂದ್ಕೊಂಡಿವಿ, ಮಾಡ್ತೀವಿ. ಕಪಲ್ಸ್ ಲಾಗ್ಸ್ ಒಳಗಂತೂ ಲಾಗ್ ಬರ್ತಿರ್ತಾವೆ. ಮಾಡೋಮ್, ಏನೋ ಒಂದು ಹೊಸ ಪ್ರಯತ್ನ ಮಾಡೋಮು. ನಿಮ್ಮ ಪ್ರಯತ್ನ ನಮ್ಮ ಪ್ರಯತ್ನ ಇರುತ್ತೆ, ನಿಮ್ಮ ಸಪೋರ್ಟ್ ಇರಬೇಕು.
ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ. ಏನ್ರಿ ತಪ್ಪಿದ್ರೆ ಹೇಳ್ರಿ, ದಯವಿಟ್ಟು Comment ತಪ್ಪಿದ್ರೆ ಮಾಡ್ರಿ. ಹೇಳ್ರಿ. ಎಲ್ಲ. ಕಮೆಂಟ್ ಎಲ್ಲ ಓದ್ತೀವಿ ನಾವು, ಬಟ್ ರಿಪ್ಲೈ ಮಾಡಿರಲ್ಲ. ಯಾಕಂದ್ರೆ ಒಬ್ರಿಗೆ ರಿಪ್ಲೈ ಮಾಡಿ ಒಬ್ರಿಗೆ ಬಿಟ್ರೆ ರಿಪ್ಲೈ ಮಾಡಲ್ಲ ಅಂತೂ ಅಂತಾರೆ. ಬಟ್ ಎಲ್ಲ ಕಮೆಂಟಿಗೆ ರಿಪ್ಲೈ ಮಾಡುವಷ್ಟು ಟೈಮ್ ಇರಲ್ಲ. ಆಲ್ಮೋಸ್ಟ್ ಎಲ್ಲ ಕಮೆಂಟಿಗೆ ಲೈಕ್ ಹೊಡಿತೀವಿ. ಒಂದು 5% 10% ಕಮೆಂಟಿಗೆ ರಿಪ್ಲೈ ಮಾಡಿರ್ತೀವಿ. ಆದರೂ ರಿಪ್ಲೈ ಯಾರಿಗೆ ಸಿಕ್ಕಿರಲ್ಲ ಅವ್ರು ಕಮೆಂಟ್ ಹಾಕ್ತೀರಿ, ಕಮೆಂಟಿಗೆ ರಿಪ್ಲೈ ಮಾಡಲ್ಲ ಅಂತ. ಇಲ್ಲಿವರೆಗೂ ಹೇಳ್ಬೇಕಂದ್ರೆ ನಾವು ಒಂದು 1000 ಜನ ಚಿಲ್ಲರೆ 1000 ಹತ್ತತ್ರನೂ ಕಮೆಂಟ್ಸಿಗೆ ರಿಪ್ಲೈ ಮಾಡೀವಿ. ಯೂಟ್ಯೂಬ್ ಒಳಗಾಗಲಿ ಇನ್ಸ್ಟಾಗ್ರಾಮ್ ಒಳಗಾಗಲಿ ಎಲ್ಲಕ್ಕಂತೂ ಲೈಕ್ ಅಂತೂ ಕೊಟ್ಟಿರ್ತೀವಿ. ಯಾರ್ಯಾರಿಗೆ ರಿಪ್ಲೈ ಸಿಕ್ಕೈತಿ ಲೈಕ್ ಸಿಕ್ಕಾವು ಅವ್ರಿಗೆ ಗೊತ್ತಿರುತ್ತೆ. ಓಕೆ, ಕಮೆಂಟಿಗೆ ಯಾರ್ಯಾರಿಗೆ ರಿಪ್ಲೈ ಮಾಡಿಲ್ಲ ಅಂತ ಯಾರು ಬೇಜಾರು ಮಾಡ್ಕೋಬೇಡ್ರಿ. ನಿಮ್ಮ ಪ್ರೀತಿ ವಿಶ್ವಾಸ ಯಾವತ್ತೂ ಇರಲಿ. ನಾವು ಯಾವತ್ತೂ ನಿಮಗೆ ಚಿರಋಣಿಯಾಗಿರ್ತೀವಿ. ನಿಮ್ಮಿಂದನೇ ನಾವು ಸಿಗ್ತೀವಿ ನೆಕ್ಸ್ಟ್ ವಿಡಿಯೋ ಒಳಗೆ. ಏನೋ ಮಾತಾಡ್ಬೇಕಂದ್ರೆ ನಾ ಭಾಳ ಐತಿ ಮಾತಾಡೋದು, ಬೇಡ. ನಿಮಗೂ ಇದು ಅನಿಸ್ಬಾರ್ದು, ಅವೆಲ್ಲ ಹೇಳ್ಕೊಳ್ಳೋದು ಬೇಡ. ಇರಲಿ, ಮಾಡೋಣ. ಹಂಗೆ ಏನರ ಹೊಸ ಪ್ರಯತ್ನ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಮಾಡೇ ಮಾಡ್ತೀವಿ ಅಂತ ಹೇಳ್ತೀವಿ. ಇಷ್ಟು ಮುಂದೆ ನೆಕ್ಸ್ಟ್ ಲಾಗ್ ಒಳಗೆ ಸಿಗುಮು. ನೆಕ್ಸ್ಟ್ ಲಾಗ್ ಏನು ಬರ್ತಂತ ನಮಗೂ ಗೊತ್ತಿಲ್ಲ. ನೀವು ಕಮೆಂಟ್ ಮಾಡಿರಿ ಈ ಥರ ಲಾಗ್ ಬೇಕಂದ್ರೆ. ನಿಮ್ಮ ಕಮೆಂಟ್ಸ್ ಯಾವ ಜಾಸ್ತಿ ಇರ್ತಾವೆ ಅವು ಮಾಡ್ತೀವಿ ಡೆಫಿನೆಟ್ಲಿ. ನೆಕ್ಸ್ಟ್ ನಾವು ಏನು ಮಾಡ್ತಿರ್ತೀವಿ. ಹಂಗೆ ಹೊಸ ಪ್ರಯತ್ನ ಏನರ ಮಾಡಿ ಹೊಸದೇನರ ಮಾಡೋಕ್ಕೆ ಟ್ರೈ ಮಾಡೋಮು. ನಿಮ್ಮ ಸಪೋರ್ಟ್ ಬೇಕು, ಮಾಡ್ತೀವಿ. ಸಿಗ್ತೀವಿ. ಸದ್ದ ಟೈಮ್ ಆಯಿತು, ಮುಕ್ಕೋತೀವಿ. ಲಾಗ್ನು ಇಲ್ಲಿಗೆ ಎಂಡ್ ಮಾಡೋಮು. ಸಿಗ್ತೀವಿ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ನೋಡ್ತಾ ಇರ್ರಿ, ನಗ್ತಾ ಇರ್ರಿ, ನಗಿಸ್ತಾ ಇರ್ತೀವಿ. ಬಾಯ್. ಎಲ್ಲರಿಗೂ ಟೇಕ್ ಕೇರ್. ಆರಾಮಾಗಿರ್ರಿ, ಬಿಂದಾಸ್ ಆಗಿರ್ರಿ, ಹ್ಯಾಪಿ ಆಗಿರ್ರಿ. ಯಾವುದು ನೆಗೆಟಿವ್ ಥಾಟ್ಸ್ನ ತಲೆ ಹಾಕ್ಕೋಬೇಡ್ರಿ, ಆರಾಮಾಗಿರ್ರಿ. ಎದಕ್ಕೂ ತಲೆ ಕೆಡ್ಸ್ಕೊಬೇಡ್ರಿ. ಒಳ್ಳೇದು ಭಾಳ ಐತಿ, ಕೆಟ್ಟದ್ದು ತಲೆ ಕೆಡ್ಸ್ಕೊಬೇಡ್ರಿ ಅಂತ ಹೇಳ್ತೀವಿ.